ನೋಡಿ ಫ್ರೆಂಡ್ಸ್, ಇಲ್ಲೊಂದು ಅಡಿಕೆ ಗಿಡನ ಕಿತ್ತಾಕ್ಯವಳೆ. ಇಂಥ ಕೆಲಸಗಾರರು ಇವ್ರಿಗೆ ಸಂಬಳ ಕೊಡೋದು ನಾವು ವೇಸ್ಟ್. ಸಂಬಳನ ಮಗ ನೋಡು ಸಂಬಳ ಕೊಡೋ ಮಕ್ಕಳು. ಬೈ ಈಗ ನಿಮ್ಮ ಬೈಯಕ್ಕೆ ಸ್ಟಾರ್ಟ್ ಮಾಡಿದಾಗ ಫೋನ್ ಹಿಡ್ಕೊಂಬಿಡ್ಬೇಕು ಸುಮ್ಮನೆ ಅಂತ. ಮಾಡಲೇಬೇಕಲ್ಲಪ್ಪ, ಮಾಡಲಿಲ್ಲ ಅಂದ್ರೆ ಸುಮ್ಮನೆ ವೀಡಿಯೋ ಮಾಡೋಕ್ಕಾರ ಬಂದವಳು ಅಂತ ಅಂತೀಯಲ್ಲ. ಮೂರಕ್ಕೆ ಇರೋದೇ ಇಬ್ಬರು. ನಾವು ನಮ್ಮ ಅಪ್ಪ ಮೇಲೆ ತೋಟಕ್ಕೆ ಹೋದರಲ್ಲ, ಎಷ್ಟು ಕೆಲಸ ಮಾಡಿಸ್ತೀಯ ಗೊತ್ತಾ ಕಣಪ್ಪ. ನೋಡಿ ಯಾರು ಮಾಡಿ ಹೇಳ್ತಾರೆ ಅಂತ ಕಣಪ್ಪ. ಈ ಮನೆ ಏನು ಸಖತ್ತೈತೆ ಗೊತ್ತಾ, ಇಲ್ಲಿ ವಾಸವಾಗಿದ್ರೆ ಸೂಪರ್ ಆಗಿರೋದು ಈ ಮನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ವಿಲೇಜ್ ಬ್ಲಾಗ್. ಸೊ ಈಗೊಂದು ವೀಕ್ ಬ್ಯಾಕ್ ಹಾಕಿದ್ದೆ, ಒಂದು ದಿನ ರೈತರ ದಿನ ಅಂಥೇಳಿ. ಸೊ ಮತ್ತೆ ಇವತ್ತು ಗೊಬ್ಬರ ಹಾಕಬೇಕು ಅಂಥೇಳಿ ಕರ್ಕೊಂಬಂದಿದ್ದಾರೆ. ಈ ಗಂಡು ಮಕ್ಳಿಗೆ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ಬಾರ್ದು ಅಂತ ಅನಿಸುತ್ತೆ. ಮಾಡ್ತೀವಿ ಅಂತ ಗೊತ್ತಾಗ್ಬಿಟ್ರೆ ಎಲ್ಲ ನಮ್ಮ ಕೈಲೇ ಮಾಡಿಸ್ಬಿಡ್ತಾರೆ. ಏನೋ ಗೊಣಗ್ತಾರೆ, ನನಗೆ ಕೇಳಿಸ್ತಾ ಇಲ್ಲ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಗುದ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಬಾ ಗೊಬ್ಬರ ಹಾಕು, ಜೀರಾ ಕಂಟಿವೇಷನ್ ಮಾಡಬೇಕು ಅಂತ ಹೇಳ್ತೀಯಲ್ಲ, ಬಾ ಇಲ್ಲಿ ಅಂತೇಳಿ ಕರ್ಕೊಂಬಂದಿದ್ದಾರೆ ಇವತ್ತು. ನಾನು ಅಲ್ಲಿಂದ ನಡ್ಕೊಂಬರೋಕ್ಕೆ ಸುಸ್ತಾಗೋಯ್ತೆ. ಏನು ಕೆಲಸ ಮಾಡ್ತೀನೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಅವ್ರ ಮಗಳು ನಮ್ಮಮ್ಮಂಗೆ ಕರೆನ್ಸಿ ಹಾಕು ಅಂತಂದರೆ ಏನು ಮಾಡೋಕ್ಕೆ ಬಾ ಅಂತಾರೆ. ಅವ್ರ ಮಗ್ಳಿಗೆ ತವ ಎಲ್ಲ ಕೆಲಸನೂ ಮಾಡಿಸ್ಕೋಬೋದು. ಅವ್ರ ಅಮ್ಮಂಗೆ ಒಂದು ಕರೆನ್ಸಿ ಹಾಕೋಕ್ಕೆ ನಮ್ಮಮ್ಮಗೆ ಯಾವ ರೇಂಜಿಗೆ ಹೇಳ್ತಾ ಇದ್ದಾರೆ. ಏನು ಮಾಡೋಕ್ಕೆ ಈಗ ಹಾಕು. ಪ್ಯಾಳೆ 2 ದಿನ ಆಯ್ತು ಕಣ್ರಿ ಖಾಲಿಯಾಗಿ. ನಾನು ನೆನ್ನೆ ಬಂದೆ ಮರ್ತೇ ಬಿಟ್ಟಿದ್ದೆ. ತಡೆ ಹಾಕ್ಸೈತೇನೋ, ಫಸ್ಟ್ ಫೋನ್ ಮಾಡ್ತೀನಿ. ಕೆಲಸ ಮಾಡ್ದಲ್ಲೇ ಬರೀ ಫೋನ್ ಹಿಡ್ಕೊಂಡು ಕೂತ್ಕೊಂಡ್ರು ಸರಿಯಾಗಿ ಉಗಿತಾರೆ. ಈಗ ಕೈಲಾದಷ್ಟು ಮಾಡಬೇಕು. ಸ್ಟಾರ್ಟೇ ಮಾಡಿಬಿಟ್ರು ಬಾಸು ಬಂದಿದ್ದ ತಕ್ಷಣ. ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ. ನೆಂದೈತಲ್ವಾ ರೀ? ಮಳೆನೂ ಇಲ್ಲ ಸರಿಯಾಗಿ, ಸುಮ್ಮನೆ ಮೋಡ ಆಗುತ್ತೆ, ಮಳೆನೇ ಬರ್ತಾಯಿಲ್ಲ. ಸೊ ಇವತ್ತು ಏನೇನು ಕೆಲಸ ಮಾಡ್ತೀವಿ ಏನು ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ವಿಡಿಯೋ ಫೋನ್ ಮುಚ್ಕೊಂಡು ಅಲ್ಲಿ ಇಟ್ಟು ಕೆಲಸ ಮಾಡಿದ್ರೆ ಸರಿ, ಇಲ್ಲ ಅಂದರೆ ನನ್ನಂತೂ ಉಗಿಸ್ಕೊತೀನಿ. ಬಾಯ್, ಮತ್ತೆ ಸಿಗ್ತೀನಿ. ಫೋನ್ ಕೊಡವ ಫ್ರೆಂಡ್ಸ್. ಈಗ ಹಾಕ್ತಾರೆ. ಹಾಕೋಕ್ಕೂ ಮುಂಚೆ ನನ್ನೊಂದ್ಸತಿ ರೇಗಿಸಿ ನಂಗೆ ಕೆಲ ಜಗಳ ಆಡಿ ಆಮೇಲೆ ಹಾಕೋದು. ಈ ಕೆಲಸ ಮೊದಲೇ ಮಾಡಿದ್ರೆ ಯಾಕೆ ಜಗಳ ಆಡ್ತೀವಿ? ನಿಮಗೆ ನಮ್ಮ ರೇಗಿಸಿರೋ ಒಂಥರ ಖುಷಿ ಸಿಗುತ್ತೆ ಅನಿಸುತ್ತೆ. ಕರೆನ್ಸಿ ಬಂತ ಕೇಳಬೇಕು ಅಮ್ಮನ ಫಸ್ಟ್ ಫೋನ್ ಮಾಡಿ. ತಾನೆಲ್ಲ ನಮ್ಮಮ್ಮ ರಿಂಗ್ ಆಗ್ತಾಯಿತ್ತು. ಏನು ಮಾಡ್ತಾಯಿತ್ತು? ಏನು ಮಾಡ್ತಿದ್ದಮ್ಮ? ಯಾಕೆ ಹುಷಾರಿಲ್ವಾ? ನಾನು 3-4 ದಿವಸ ಬಂದು ಫೋನೇ ಮಾಡಿಲ್ಲ? ದುಡ್ಡಿಲ್ವಲ್ಲ. ಹಾಕಿದ್ದೀನಿ ನೋಡಿ. ಈಗ ಎಷ್ಟು ಹಾಕ್ರಿ? ಇನ್ನೇನು 300 ರೂಪಾಯಿದು 1.5 GB ಡಾಟಾ. ಅಯ್ಯೋ 200 ಹಾಕಿದ್ರು ಸಾಕಾಯ್ತು ಕಳ್ಳ ತೆಗಿ. ನೀನೇನು ನೋಡಲ್ವ? ನಾನು ವಿಡಿಯೋ ಮಾಡಿ ಹಾಕ್ತೀನಲ್ಲ, ಅದನ್ನಾರ ನೋಡು ಕೂತ್ಕೊಂಡು. ಅದ ತೋಗ್ಯಕ್ಕೆ ಬರೋಲ್ಲ ನಂಗೆ, ನೀವು ತೋರಿಸ್ತಿಲ್ಲ ಏನೂ ಇಲ್ಲ. ನಿನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗು, ಅವಳೇ ಹೇಳ್ಕೊಡ್ತಾಳೆ. ಓ ಅವಳಿಗೆ ಹೇಳ್ಕೊಡ್ತಾಳೆ. ಯಾಕೆ ತಿಂಡಿ ಆಗಿ ನಿನ್ನ ಅಳಿಯ ತೋಟ ತಕ್ಕೊಂಬಂದಾರೆ, ಗುದ್ಲಿ ಕೆಲಸ ಮಾಡಿ ಬಾ ಇಲ್ಲಿ ಅಂತೇಳಿ. ಸಣ್ಣ ಮಾಡೋಕ್ಕೆ ವಾಕ್ ಮಾಡಕ್ಕೆ ಹೋಗ್ತೀಯಲ್ಲ, ಇಲ್ಲಿ ಮಾಡ್ಬಾ ಸಣ್ಣ ಆಗ್ತೀಯ ಅಂತೇಳಿ. ಮುಖದ್ದು ಇನ್ನು ಹೂ ತಿಳಿತಾ ಎಲ್ಲ ಇಲ್ದೈತೆ. ಇದಕ್ಕೆ ಕಾವು ಕೊಡು ಪಾಪ. ಇಲ್ಲ ಇಳೀತು, ಚೂರು ಕೆಮ್ಮೈತೆ ಅಷ್ಟೇನೆ. ಸರಿ ಕಣಪ್ಪ.
ಹಂಗಾರೆ 15ಕ್ಕೆ 600 400 ಹಾಕಿನ. ಸರಿ ಆಯ್ತು. ಮಮ್ಮಿ ಫೋನು ಇಲ್ಲೇ ಅವ್ರು ಈಗ ಮಾಡವಲ್ಲ ಇಂಥವೇ ಪಾಪರೇ ಮಾಡ್ತಾರವ. ಮಂತವ್ರೆ ರಜಿತ ಬಿಟ್ಟು ಬಂದಿದ್ದೀನಿ. ರಾಜು ಇದ್ರೆ ಮಮ್ಮಿ. ಹ್ಞೂ ಅವಳಿಗೂ ರಜಾ ಇವತ್ತು. ಯಾಕೆ? ನೋಡಿ ಫ್ರೆಂಡ್ಸ್, ಇಲ್ಲೊಂದು ಅಡಿಕೆ ಗಿಡನ ಕಿತ್ತು ಹಾಕ್ಯವಳೆ. ಇಂಥ ಕೆಲಸಗಾರರು ಇವ್ರಿಗೆ ಸುಮ್ಮನೆ ಸಂಬಳ ಕೊಡೋದು ನಾವು. ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ವೇಸ್ಟ್ ಸಂಬಳನ ಮಕ ನೋಡು, ಸಂಬಳ ಕೊಡೋ ಮಕನ ದಂಡಿಟ್ಟ ಸಾಕಿಲ್ವಾ ಅಂತ ಬೈತಾರೆ. ಸಂಬಳ ಅಂತ ಯಾಕೆ ಹೇಳ್ತಿರ್ರಿ ಅವರಿಗೆ? ಇದು ಆಕ್ಚುಲಿ ಚೆನ್ನಾಗಿದೆ. ಪಾಪ ನನ್ನ ಹೆಂಡತಿಗೆ ಮಾಡಕ್ ಬರಲ್ಲ, ಆದ್ರೂ ನನ್ನ ಜೊತೆ ಸಪೋರ್ಟ್ ಮಾಡ್ತಾಳೇನಲ್ಲ. ಈಗ ಅವೆಲ್ಲ ಬೇಡ ರೀ, ಅವೆಲ್ಲ ಬೇಡ. ಈಗ ನೀವೇನು ಹೇಳಿದ್ರಿ, ಇಲ್ಲ ಇದನ್ನ ಮಾಡು ಅಷ್ಟೊತ್ತಿಗೆ ನಾನು ಪೂರ್ತಿ ಗೊಬ್ಬರ ಹಾಕ್ತೀನಿ, 500 ರೂಪಾಯಿ ನೀನು ಅಷ್ಟು ಮಾಡೋ ಅಷ್ಟೊತ್ತಿಗೆ ಅಂತ ಹೇಳಿದ್ಯಾ. ಬಾ ಈಗ ಫ್ರೆಂಡ್ಸ್, ನೀವೇ ಗ್ಯಾರಂಟಿ. ಆಯಿತು ಬರ್ರಿ, ಚಾಲೆಂಜು. ಏನು ಹೆಣ್ಮಕ್ಳನ್ನ ಏನು ಅನ್ಕೊಂಬಿಟ್ಟಿದ್ದೀಯ? ನಮ್ಮ ಕೈಲಿ ಮಾಡ್ದಿಲ್ಲದ ಯಾವ ಕೆಲಸನೂ ಇಲ್ಲ. ಎದ್ ಬಾ ಬರ್ರಿ, ಹಾಕ್ಪ ಗೊಬ್ಬರ ಹಾಕ್ಪ, ನಾನೇ ಮಾಡ್ತೀನಿ ಆ ಕೆಲಸನ. ನಾವು ಕೆಲಸ ಮಾಡ್ತಿದ್ದೀರ ಗೊತ್ತಿಲ್ಲ, ಇಬ್ರು ಬಂದಾಗ್ಲಿಂದ ಜಗಳಾಡ್ತಾ ಇದ್ದೀವಿ. ಬರ್ರಿ ನೋಡು, ನನಗೆ ಗೊತ್ತು ನಿನ್ನ ಕೈಲಿ ಆಗಲ್ಲ ಅದು ಅಂತ. ನಾವು ಹೆಣ್ಮಕ್ಳು ಚಾಲೆಂಜ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾವು ಆಗತ್ತಾ ಬಿಡ್ತೇವೆ, ನಾವು ಟ್ರೈ ಮಾಡ್ತೀನಿ ಅಂತನಾರ ಹೇಳ್ತಿದ್ದೀನಿ. ನಿನ್ನ ಕೈಲಿ ಆಗಲ್ಲ ಅಂತ ಒಪ್ಕೊಂಡಲ್ಲ, ನಂಗೆ ಗೊಬ್ಬರನಾರ ಹಾಕೋಕ್ಕೂ ಬಿಡಲ್ಲ. ಫ್ರೆಂಡ್ಸ್, ಇದು ಆರ್ಗಾನಿಕ್ ಗೊಬ್ಬರ ನಾವು ಹಾಕ್ತಾ ಇರೋದು. ಯಾವ ಗೊಬ್ಬರ ಹಾಕ್ತಾವ್ರೇನೋ ಅಂತೇಳಿ ಮತ್ತೆ ತಲೆಗೆ ಹುಳ ಬಿಟ್ಕೊಬೇಡಿ. ನೋಡಿ, ವೇಸ್ಟೇಜ್ ಕಂಪ್ನಿದು ಅಗ್ರಿ ಯೂನಿಕ್ ಗ್ರಾನ್ಯಲ್ಸ್ ಅಂತೇಳಿ ನಾವು ಹಾಕ್ತಾ ಇರೋದು. ರಿಸಲ್ಟ್ ಮಾತ್ರ ಚೆನ್ನಾಗಿ ಕೊಡುತ್ತೆ. ಇದ್ರ ಜೊತೆಗೆ ನಾಳೆಗೆ ಲಿಕ್ವಿಡ್ ಹಾಕ್ತೀವಿ. ಸೊ ಇವತ್ತು ಫಸ್ಟು ಅದನ್ನು ತೆಗ್ದ್ಬಿಟ್ಟು ಇದನ್ನ ಹಾಕೋಣ ಗೊಬ್ಬರನ ಅಂತ ಬಂದಿದ್ದೀವಿ. 1 ಪ್ಯಾಕೆಟ್ ಖಾಲಿ ಆಯಿತು, ನೆಕ್ಸ್ಟ್ ಪ್ಯಾಕೆಟು 2 ಚೀಲ ಇರೋದು. ಇದಿರೋದಾಗ ಹಾಕೋದು ರೀ. ಅದು ಓಪನ್ ಮಾಡಿದ್ದೆ, ಹೆಂಗೆ ಸುಸ್ತಾದೇನೋ ನೀನು? ಸುಸ್ತಾಗ್ಬಿಟ್ಟೈತೆ, ನನಗೆ ಬೈತಾರೆ. ಕೆಲಸ ಮಾಡ್ತಿದ್ದಾಳೆ, ಮಾಡ್ತಾಯಿದ್ದೀನಿ ಅಂಥದ್ರಲ್ಲಿ ಅವ್ರು ಫುಲ್ ಸುಸ್ತಾಗೋಗ್ಬಿಟ್ಟು ಅವ್ರು ಆಗಲೇ ಒಂದು ಡೈಲಾಗ್ ಹೊಡಿದ್ರು, ಹೊಟ್ಟೆ ಬಗ್ತಾ ಇಲ್ವಂತೆ. 8 ತಿಂಗಳು ಆಗ್ಬಿಟ್ಟೈತೆ ನನಗೆ, ಹೊಟ್ಟೆನೇ ಬಗ್ತಾ ಇಲ್ಲ ಕಣೆ ಅಂತ ಅಂತಾರೆ. ಕೆಲಸ ಮಾಡಿ ಅಂತೆಲ್ಲ ಹೇಳಿದ್ದು, ಹೊಟ್ಟೆಗೆ 8 ತಿಂಗಳು ಆಗೈತೆ ಅಂತ. ಇನ್ನು 3 ಸಾಲೆ ಆಗಿರೋದು, 10 ಸಾಲು ಇರೋದು. ನೋಡಲ್ಲ, ಅಲ್ಲೇ ನನ್ನೆಲ್ಲ ಕುಯ್ಕೊಂಡು ರಕ್ತ ಬರ್ತಾಯಿತ್ತು. ಅಲ್ಲ ಕಣ್ರಿ, ಹಂಗೂ ಗುದ್ಲೆ ಹಿಡ್ಕೊಂಡು ಸುತ್ತ ಗೊಬ್ಬರ ಹಾಕೊಂಡು ಬರ್ತಾ ಇದ್ದೀನಿ ನಾನು ನೀನ್ಸಾಮಕ್ಕೇನೆ. ನಾ ಮಾಡ್ದಂಗೆ ಅಂತ ಅಂತೀಯಲ್ಲ, ನಿನ್ನ ಕೈಲೇ ಸುಸ್ತು ಹೊಡಿತಾ ಇದೀಯ ನೋಡಿ ಫ್ರೆಂಡ್ಸ್. ಸ್ವಲ್ಪ ಒಂಚೂರು ನನ್ನ ಮೇಲೆ ಪ್ರೀತಿನೇ ಇಲ್ಲ. ಗೊಬ್ಬರ ಏನಾಗಿಲ್ಲ ಮೇಡಮ್, ಗೊಬ್ಬರ ಚೆನ್ನಾಗೇ ಐತೆ, ರಿಸಲ್ಟು ಚೆನ್ನಾಗಿ ಕೊಡುತ್ತೆ. ನಮ್ಗೆ ಯಾಕೆ ಹಂಗೆ ಹೇಳ್ತಿದ್ದಾರೆ ಅಂತಂದರೆ, ನಾವು ಅದನ್ನು ಆಫೀಸ್ ಓಪನ್ ಮಾಡಿದ್ವು, ಬಟ್ ಅಲ್ಲಿ ಬರೋ ಅಂಥವ್ರು ನಮಗೆ ತುಂಬ ಲಾಸ್ ಮಾಡಿಬಿಟ್ರು. ಸಾಲ ತೊಗೊಂಡೋಗಿ ಕೊಡ್ತೀವಿ ಅಂತೇಳಿ ಮೋಸ ಮಾಡಿರೋ, ಅದಕ್ಕೆ ಅವ್ರಿಗೆ ಅದ್ರ ಮೇಲೆ ಕೋಪ ಜಾಸ್ತಿ. ನೋಡಿ, ಈ ಥರ ಇರುತ್ತೆ ಅದು ಆರ್ಗಾನಿಕ್ ಗೊಬ್ಬರ. ಅದು ಏನಂತಾರೆ,
ಚೆನ್ನಾಗಿದೆ, ಗೊಬ್ಬರನೂ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬಟ್ ಅವ್ರು ನಮ್ಗೆ ಮೋಸ ಮಾಡೋದ್ರಿಂದ ನಾವು ಆಫೀಸ್ನ ಕ್ಲೋಸ್ ಮಾಡಿವು. ಅದಕ್ಕೆ ಅವರಿಗೆ ಸಿಕ್ಕಾಪಟ್ಟೆ ಕೋಪ, ಈ ಕಂಪ್ನಿ ಕಂಡ್ರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಗೊಬ್ಬರ ಈ ಥರ ಇರುತ್ತೆ ಒಳ್ಳೆ, ಏನೋ ಯೂರಿಯನ್ನ ಏನೋ ಅಂತಿರಲ್ಲ, ಸೇಮ್ ಅದೇ ಥರ ಇರುತ್ತೆ. ಏನೋ DAP ನಂಗೆ ಗೊತ್ತೇನ್ರಿ, ನಾನು ಅದಕ್ಕೆ ಕೇಳಿದೆ. ಅದೇನೋ ಹೇಳ್ತಾರಲ್ರಿ ಅದೇನು ಹೆಸರು ಅಂತ. ನೀವು ಕಣ್ರಿ ಹಳ್ಳಿ ಜನ, ಮಾತೆತ್ತಿ ನಾವು ಹಳ್ಳಿ ಜನ, ನಾವು ಹಂಗೆ ಮಾತಾಡೋದು ಅಂತಾರೆ ಅನ್ನೋದು ನಾವಲ್ಲ. ಇದೊಂದು ಬಿಟ್ಟು ಹಚ್ಕಟ್ಟಕ್ಕೆ ಪಾಪ ನಮ್ಮ ಮನೇಲಿ ಬೈಯೋದು ಇದೊಂದೇ ನೀಟಾಗಿ ನಂಗೆ ಅನ್ಸೋದು. ಗಿಡ್ಬುಡಕೆ ಅಂತ ಅಂದ್ರು. ಏನ್ರಿ ಗಿಡ್ಬುಡಕೆ ಅಂದರೆ? ನನ್ನ ಕೈ ನೋಡಿ ಫ್ರೆಂಡ್ಸ್ ಹೆಂಗಾಗಿದೆ, ಎಷ್ಟು ಚೆನ್ನಾಗಿ ಸ್ಮೂತಾಗಿ. ನಮ್ಮ ಅಜ್ಜಿ ನನ್ನ ಕೈ ಮುಟ್ಟಿರೆ ಬೆಣ್ಣೆ ಇದ್ದಂಗೆ ಐತೆ. ಈ ಥರ ಕೈ ಇದ್ದರೆ ಹೆಣ್ಮಕ್ಳು ಏನು ಮುಂದೆ ಕಷ್ಟನೇ ಬರಲ್ಲ, ಒಳ್ಳೆ ಮನೆಗೆ ಸೇರುತ್ತೆ ಅಂತ ಹೇಳಿತ್ತು. ಆದರೆ ನನ್ನ ಪರಿಸ್ಥಿತಿ ನೋಡಿ, ನನ್ನ ಕೈ ನೋಡಿ ಹೆಂಗಾಗಿದೆ ಫ್ರೆಂಡ್ಸ್. ಈಗ ಹೊಟ್ಟೆ ಹಸ್ಬಿಟ್ಟೈತೆ, 2:30 ಆಗೈತೆ. ನಮ್ಮ ಅತ್ತೆಗೆ ಸಂಜೆ ಬರ್ತೀವಿ, ಊಟ ಏನು ಬೇಡ ಅಂತ ಬಂದ್ಬಿಟ್ಟೆ. ನಾನು ಬೇರೆ ಡಯಟ್ ಬಂತು, ಒಂದೇ ಒಂದು ದೋಸೆ ತಿಂದ್ಬಿಟ್ಟಿದ್ದೆ. ಟೀನಾರ ಥರನೋ ಅಂತ ಮತ್ತೆ ಮಲ್ದಾಗ ಹೋಗ್ತಾ ಇದ್ದೀನಿ. ಪಾಪ ನಮ್ಮ ಮನೇಲಿ ಮಾಡ್ತಾಯಿದ್ದಾರೆ, ದರಿದ್ರದು ಬೈಬಾರ್ದು. ಆದರೆ ಏನು ಮಾಡಲಿ, ಡೈಲಿ ಮೋಡ ಇರೋದು. ಇವತ್ತು ನಾವು ಕೆಲಸ ಮಾಡಕ್ಕೆ ಬಂದಿದ್ದೀವಿ ಅಂತಾನೆ ಬಿಸಿಲು, ಸೂರ್ಯ ಹೊಡೆದಿತ್ತವನೇ. ಅವ್ನಿಗೆ ಎಷ್ಟೇ ದ್ವೇಷ ನಮ್ಮ ಮೇಲೆ. ನಂಗಂತೂ ಹೊಟ್ಟೆ ಹಸ್ತೈತೆ. ಅಡುಗೆ ಆಗಿದ್ರೆ ನಾನು ಊಟ ಮಾಡ್ಕೊಂಡು ಅವ್ರು ಊಟ ಮತ್ತು ಇಲ್ಲ ಮಾಡಿಲ್ಲ ಅಂದರೆ ಟೀನಾರ ತರ್ತೀನಿ. ಫೋನ್ ಮಾಡಿ ನಮ್ಮ ಅತ್ತೆ ಫೋನು ಕಾಂಟ್ಯಾಕ್ಟ್ ಆಗ್ತಿಲ್ಲ, ನಾಟ್ ರೀಚಬಲ್ ಗೊತ್ತೈತೆ. ನಾನು ಬೇರೆ ಬೇಡ, ಸಂಜೆ ಬರೋದು, ಸಂಜೆಗೆ ಮಾಡಿ ಅಡುಗೆನಾ ಅಂತ ಹೇಳ್ಬಿಟ್ಟೆ. ಹೋದಾಗ ಬೈತಾರೆ, ಫೋನಾರ ಮಾಡೋದಲ್ವ, ನಾನು ಮಾಡ್ತಿರ್ಲಿಲ್ವಾ ಅಂತ. ಊಟ ಆದರೆ ಊಟ ತರೋದು, ಅಟ್ಲೀಸ್ಟ್ ಟೀ ಕುಡಿದ್ರೆ ಹೊಟ್ಟೆನಾರ ಒಂಚೂರು ಇದಾಗುತ್ತೆ. ಸೊ ಸಿಗ್ತೀನಿ, ಸುಸ್ತಾಗಿ ಹೋಗ್ಬಿಟ್ಟೈತೆ ಫುಲ್. ಹಿಂಗೆ ಕೆಲಸ ಮಾಡಿ ಯಾವ ಡಯಟು ಬೇಡ, ಯಾವ ವಾಕು ಬೇಡ, ಬೇಗ ಸಣ್ಣ ಆಗ್ತೀನಿ ಅಂತ ಅನ್ಸುತ್ತೆ ನಾನು. ಬಾಯ್, ಮತ್ತೆ ಸಿಗ್ತೀನಿ. ಮತ್ತೆ ಹೋದ್ಮೇಲೆ ಮತ್ತೆ ಏನು ಹೇಳ್ತಾರೆ ಬೈಸ್ಕೊಳ್ಳೋದ. ಅಡುಗೆ ಆಗಿದ್ರೆ ಅಡುಗೆ, ಇಲ್ಲಾಂದರೆ ಟೀ ತೊಗೊಂಬಿಟ್ಟು ಬರ್ತೀನಿ. ಓ ಕ್ಲೀನಾಗಿ ವಿಕ್ಕಿದ ಅಲ್ಲ ಹ್ಞೂ ಸಿದ್ದುನ ಹಾಂ ಈ ಊಟ ಮಾಡಿ ಮಂಚಾನು ಇದೆ ಆಟಾಡಕ್ಕೆ ಹೋಗ್ತಾನಂತೆ. ಬೇಡ ಹ್ಞೂ ಫಸ್ಟ್ ಊಟ ಮಾಡು, ಸುಮ್ಮನೆ ಕಳ್ಸೋಣ ಕೆರಳಿಕೆ ಕಳ್ಸೋಣ ಒಂದೇ ಸಾಕು. ತಿನ್ನು ಹ್ಞೂ ಅಮ್ಮ ಕಳ್ಸಮ್ಮ, ಹೋಗೋಣ ಆಟ ಆಡಕ್ಕೆ ಹೋಗ್ಲಿ ಮಗ. ಕಪ್ಪ ಕೆರಳಿಕೆ ಹ್ಞೂ ಯಾಕೋ ಅವನು ಬೈತಾ ಇದೀಯಾ? ತಿನ್ಬಾ ಬೇಡ, ನಾನು ತಿನ್ನಿಸ್ತೀನಿ ಬೇಡ, ಮುದ್ದೆ ಆಗಷ್ಟಕ್ಕೆ. ಫ್ರೆಂಡ್ಸ್ ಅಂತೂ ನಮ್ಮ ಪಾಪ ನಮ್ಮ ಅತ್ತೆ ಅಷ್ಟೊತ್ತಿಗೆ ಮಾಡಿದರು. ನೀವೇ ಸ್ವಲ್ಪ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹೋಗಿತ್ತು ಅಂತೇಳಿ ಟೀನು ತೊಗೊಂಡು ಅನ್ನ ಸಾರಾಗಿತ್ತು. ಮುದ್ದೆ ಮಾಡ್ಕೊಡಮ್ಮ, ಶಕ್ತಿ ಬರಲ್ಲ ಬರೀ ಅನ್ನ ತಿಂದರೆ ಅಂತೇಳಿ ಮುದ್ದೆನ ಮಾಡಿಸ್ಕೊಂಡು ತಗೊಂಬರ್ತಾ ಇದ್ದೀನಿ. ಗಾಡಿಯಲ್ಲಿ ಅಂಗಡಿ ಮನೆ ಹತ್ರ ನಿಲ್ಲಿಸಿ ಪಾಪ ಹೊಟ್ಟಸ್ತೈತೆ, ನಾವು ಕಾಯ್ತಾ ಅವರೇ ಕುತ್ಕೊಂಡು ಸಾಕಾಗ್ಬಿಟ್ಟೈತೆ. ಹೇಗೋ ಬಾಗಿಲು ಬೈದಿದ್ದಕ್ಕಿನಪ್ಪ ಸೂರ್ಯ ಬಿಸಿಲಾಗಿ ಮತ್ತೆ ಈಗ ನೆಳ ಬಂದ್ಬಿಟ್ಟೈತೆ, ತಣ್ಣು ಗಾಳಿ ಬಿಸ್ತೈತೆ. ಹೊಟ್ಟೆ ತುಂಬ ಊಟ ಮಾಡಿಬಿಟ್ರೆ ಬಾಸ್ ಅಲ್ಲೇ ಮಾಡ್ಕೊಂಬಿಡ್ತಾರೆ. ಈಗ ಅಲ್ಲಿ ಈಗೇನು ಯಾರನ್ನ ಮಣ್ಣು ಮಾಡಿದ್ರಲ್ಲ, ಅಲ್ಲಿ ಬರೋಕ್ಕೆ ಯಾಕೋ ಭಯ ಆತಕ್ಕೆ ಇಲ್ಲೇ ಹಿಡ್ಕೊಂಬಂದೆ. ತಗ ಒಟ್ಟಿಗೆ ಹಿಡ್ಕೈಲೆ ಉಂಡು ಬಂದೆ ನಾನು. ನಾನೀಗ ತಂದೆ ಫುಲ್ ಶರ್ಟ. ಬಿಸಿಲು ಟ್ಯಾನ್ ಆಗ್ಬಿಡ್ತೀನಿ. ಬಾ ಫಸ್ಟ್ ಊಟ ಮಾಡೋಣ, ಕೈ ತಕೋ. ಎಷ್ಟು ಮಾಡಿದೆ? ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅಂತ
ಇಲ್ಲಿರ್ವೆ ಹಾಕೊಂಡ್ರಿ ಇಲ್ಲಿ ಎದ್ ಬಾ ಕಡೆಗೆ. ನೀನು ಬಾಳೆಲೆಲ್ಲಿ ಎಲ್ಲಿ ಬೈತೀಯೋ ತಟ್ಟೆ ತರಬೇಕಿತ್ತೇನೋ ಅಂತ ಅಂದ್ಕೊಂಡಿದ್ದಿ. ಟೈಮ್ ಎಷ್ಟಾಯ್ತು ಈಗ ಫ್ರೆಂಡ್ಸ್? 7 ಗಂಟೆ ಆಯಿತು. ಈಗ ಇವತ್ತಿನ ಕೆಲಸ ಮುಗ್ದೈತೆ ಅಷ್ಟೇ. ಇನ್ನೂ ಒಂದು 4 ಲೈನ್ ಮಿಕ್ಕಿದೆ. ನಾಳೆಗೆ ಬಂದು ಮಾಡ್ಕೊಳ್ಳೋದು ಅದನ್ನ. ಸೊ ನಾಳೆ ಎಲ್ಲ ಏನು ಮಾಡ್ತೀವಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ರೀ ನನ್ನ ಮಕ್ಕ ನೋಡಿ ಹೆಂಗೆ ಹೋಗ್ಬಿಟ್ಟಿದ್ದೆ.